ಹಾಯ್ ಫ್ರೆಂಡ್ಸ್, ಟಿ ವಿ ಎಸ್ ರೈಡರ್ನ 125cc ಸೆಗ್ಮೆಂಟ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು. ಇದರ ಫುಲ್ ರಿವ್ಯೂನ ಈಗ ಮಾಡೋಣ. ಏನಂತ ಹೇಳಿದ್ರೆ, ಮೈಲೇಜ್ನಲ್ಲಿ ಕಿಂಗ್ ಅಂತ ಹೇಳ್ಬೋದು, ಟಾಪರ್ ಅಂತ ಹೇಳ್ಬೋದು. ಉಳಿದ ಎಲ್ಲ 125 ಸೆಗ್ಮೆಂಟ್ಗೆ ಹೋಲಿಸ್ಕೊಂಡ್ರೆ ನೋಡ್ತಿರ್ಬೋದು ನೀವು. ಬೈಕ್ ಈ ರೀತಿಯಾಗಿ ಒಂದು 90 ಡಿಗ್ರಿ 360 ಡಿಗ್ರಿ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಬೈಕ್ನ ಫ್ರಂಟ್ ಲುಕ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಬೈಕ್ನ ರೈಟ್ ಸೈಡ್ ಲುಕ್ ಇದು ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಬೈಕ್ನ ಬ್ಯಾಕ್ ಸೈಡ್ ಲುಕ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಬೈಕ್ನ ಲೆಫ್ಟ್ ಸೈಡ್ ವ್ಯೂ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಿರ್ಬೋದು, ಲೆಫ್ಟ್ ಸೈಡ್ ವ್ಯೂ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಈ ಒಂದು ಬೈಕಲ್ಲಿ ನಿಮಗೆ ತುಂಬಾ ಫೀಚರ್ಸ್ಗಳು ನೋಡಲಿಕ್ಕೆ ಸಿಗುತ್ತೆ. ಬೈಕ್ನ ಫ್ರಂಟ್ ಲುಕ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಕ್ತು. ಇಲ್ಲಿ ಟಿ ವಿ ಎಸ್ ಬ್ಯಾಜಿಂಗ್ ಅಂಥೇಳಿ ಕೊಡಲಾಗಿದೆ. ಇದು ಯಾವುದೇ ರೀತಿ ವೈಸರ್ ಬರೋದಿಲ್ಲ ಇದಕ್ಕೆ. ಇಲ್ಲಿ ರೈಡರ್ನ ಒಂದು ಆರ್ ಶೇಪ್ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು, ಹೆಡ್ಲೈಟ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಚಾಬಿನ ಆನ್ ಮಾಡಿದಾಗ ನಿಮಗೆ DRL ಆನ್ ಆಗುತ್ತೆ. ನೋಡ್ತಿರ್ಬೋದು, ಅಂದರೆ ಡೇ ರನ್ನಿಂಗ್ ಲೈಟ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಮಾಡಿದಾಗ ನಿಮಗೆ ಹೆಡ್ಲೈಟ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಬೆಳಕು ಸಫಿಷಿಯೆಂಟಾಗಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಮಾತ್ರ ರೆಡ್ ಕಲರ್ ಮಡ್ ಗಾರ್ಡ್ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಇಲ್ಲಿ ರೆಡ್ ಫಿನಿಶ್ನೊಂದಿಗೆ ಇಲ್ಲಿ ಎಂಡಾಗಿ ಇಲ್ಲಿ ಬ್ಲ್ಯಾಕ್ ಕಲರ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಟೈರ್ ಸೆಕ್ಷನ್ ನೋಡೋದಾದರೆ ನಿಮಗೆ ಈ ಒಂದು ಬೈಕ್ನಲ್ಲಿ ನೋಡ್ತಿರ್ಬೋದು 80/100/70 ಅಂದರೆ 17 ಇಂಚಿನ ಟೈರ್ ನೋಡಲಿಕ್ಕೆ ಸಿಗುತ್ತೆ. ಟ್ಯೂಬ್ಲೆಸ್ ಟೈರ್ ಅಂತ ಹೇಳ್ಬೋದು. ಡಿಸ್ಕ್ ಬ್ರೇಕ್ ನೋಡಲಿಕ್ಕೆ ಸಿಗುತ್ತೆ. ಡಿಸ್ಕ್ ಬ್ರೇಕ್ ನೋಡ್ತಿರ್ಬೋದು ನೀವು ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ABSನ ಒಳಗೊಂಡಿರೋದಿಲ್ಲ, ಇದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಒಳಗೊಂಡಿರುತ್ತೆ. ನೋಡ್ತಿರ್ಬೋದು ನೀವು. ಇನ್ನು ಹಾಗೆಯೇ ಮೇಲೆ ಬಂದರೆ ನೋಡ್ತಿರ್ಬೋದು, ಹಾಗೆ ರೈಟ್ ಸೈಡ್ ವ್ಯೂ ಇಲ್ಲಿ ಕೆಂಪು ಕಲರ್ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಹೊಂದಿರುವಂಥದ್ದು ಇದು ನೋಡ್ತಿರ್ಬೋದು. ಇಲ್ಲಿ ಹಾರ್ಸ್ನ ಲೋಗೋ TVSನ ಬ್ಯಾಜಿಂಗ್ನ ಕೊಡಲಾಗಿದೆ. ಇಲ್ಲಿ ಫಂಕ್ ಈ ರೀತಿ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಡೂಮ್ ಅಂತ ಹೇಳ್ಬೋದು. ಫೈಬರ್ ಮಟೀರಿಯಲ್ ಇದು ಫೈಬರ್. ಒಳಗಡೆ ಟ್ಯಾಂಕ್ ಮಾತ್ರ ಮೆಟಲ್ ಅಂತ ಹೇಳ್ಬೋದು. ಇಲ್ಲಿ ರೈಡರ್ನ ಬ್ಯಾಜಿಂಗ್ನ ಕೊಡಲಾಗಿದೆ. ನೋಡ್ತಿರ್ಬೋದು ನೀವು. ಸೀಟ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ತುಂಬಾ ಕುಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವುಗಳನ್ನು ನಾವು ತಿರ್ಗಾ ಆಫ್ಟರ್ ಮಾರ್ಕೆಟ್ ಹಾಕಿಸ್ಬೇಕು. ನಿಮಗೆ ಬ್ಲ್ಯಾಕ್ ಕಲರ್ ಮಾತ್ರ ಸೀಟ್ ಸಿಗುವಂಥದ್ದು. ಡೆಲಿವರಿ ವಿಡಿಯೋನ ಹಾಕಿರ್ತೇನೆ ನಿಮಗೆ, ಅದರಲ್ಲಿ ನೋಡಿ ಆ ರೀತಿಯಾಗಿ ಒರಿಜಿನಲ್ ಸೀಟ್ ನೋಡಲಿಕ್ಕೆ ಸಿಗುತ್ತೆ. ಬ್ರೇಕಿಂಗ್ ಸಿಸ್ಟಮ್ ಇದು ನೋಡ್ತಿರ್ಬೋದು ನೀವು. ಈ ರೀತಿಯಾಗಿ ಲೆಗ್ ಸೈಡ್ ಬ್ರೇಕ್ನ ನೀವು ಪ್ರೆಸ್ ಮಾಡಿದರೆ ನೋಡ್ತಿರ್ಬೋದು ಇಲ್ಲಿ ಆ್ಯಕ್ಷನ್ ಆಗುತ್ತೆ. ನೋಡ್ತಿರ್ಬೋದು, ಇಲ್ಲಿ ಪ್ರೆಸ್ ಮಾಡಿದರೆ ಅಂದರೆ ಕೊಂಬಿ ಬ್ರೇಕಿಂಗ್ ಸಿಸ್ಟಮ್ನ ಒಳಗೊಂಡಿದೆ ಅಂತ ಹೇಳ್ತೀನಿ. ಸೈಲೆನ್ಸರ್ ನೋಡ್ತಿರ್ಬೋದು ನೀವು ಈ ರೀತಿಯಾಗಿ. ಎಕ್ಸಾಸ್ಟ್ ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ಕ್ವಾಲಿಟಿ ಆಫ್ ಮೆಟೀರಿಯಲ್ ತುಂಬಾ ಬೆಟ್ ಆ್ಯಂಡ್ ಫಿನಿಶ್ ಆಗಿದೆ, ಅಂದರೆ ದಪ್ಪವಾಗಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಅಲ್ಯೂಮಿನಿಯಂ ಒಂದು ಲೆಗ್ ಗಾರ್ಡ್ ಅಂದರೆ ಫುಟ್ರೆಸ್ಟ್ನ ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಅದು ಕೂಡ ರೈಡರ್ ಫುಟ್ರೆಸ್ಟ್, ಅದು ಕೂಡ ಅಲ್ಯೂಮಿನಿಯಮ್ನ ಒಳಗೊಂಡಿರುತ್ತೆ ವಿತ್ ರಬ್ಬರ್ ಅಂತ ಹೇಳ್ತೀನಿ. ಎಕ್ಸಾಸ್ಟ್ ಸ್ಟಾಕ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ರಿಯರ್ ಟೈರ್ನ ನೋಡೋದಾದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು 100/90/17 ಇದು ಕೂಡ 100/19/17
190/17 ಇಂಚಿನ ಟೈರ್ ನೋಡಲಿಕ್ಕೆ ಸಿಗುತ್ತೆ. ಇನ್ನು ರಿಯರ್ ವ್ಯೂ ನಿಮಗೆ ಇಲ್ಲಿ ಗ್ರ್ಯಾಬ್ ಗ್ರಿಲ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಿರ್ಬೋದು, ಇಲ್ಲಿದ್ದ ಕಂಟಿನ್ಯೂ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ. ಹಾಗೆಯೇ ಇಲ್ಲಿ ಟೇಲ್ ಲ್ಯಾಂಪ್ ನೋಡ್ತಿರ್ಬೋದು. ಟೇಲ್ ಲ್ಯಾಂಪ್ ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಟೇಲ್ ಲ್ಯಾಂಪ್ ತುಂಬಾ ಸೂಪರ್ ಅಂತ ಹೇಳ್ಬೋದು, ಬೇರೆ ಬೈಕ್ಗೆ ಹೋಲಿಸ್ಕೊಂಡ್ರೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಟೇಲ್ ಲ್ಯಾಂಪ್ ತುಂಬಾ ಚೆನ್ನಾಗಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ TVSನ ಬ್ಯಾಜಿಂಗ್ ಕೊಡಲಾಗಿದೆ. ಇಲ್ಲಿ ಕೂಡ ಬ್ರೇಕ್ ಮಾಡಿದರೆ ನೀವು ನಿಮ್ಮ ಒಂದು ನೋಡ್ತಿರ್ಬೋದು ನಂಬರ್ಗಳು ಕಾಣ್ತಿರುವಂಥದ್ದು ಅಂತ ಹೇಳ್ತೀನಿ. ಹಾಗೆಯೇ ಈ ರೀತಿಯಾಗಿ ಸೈಡ್ ಇಂಡಿಕೇಟರ್ ನೋಡಲಿಕ್ಕೆ ಸಿಗುವಂಥದ್ದು. ಹಾಗೆಯೇ ಲೆಫ್ಟ್ ಮತ್ತು ರೈಟ್ ಸೈಡ್ ಕೂಡ ರಿಫ್ಲೆಕ್ಟರನ್ನು ಒಳಗೊಂಡಿರುತ್ತೆ. ಹಾಗೆಯೇ ಸಾರಿಗಾರ್ಡ್ ಕಂಪ್ನಿಯಿಂದ ಫಿಟೆಡ್ ಅಂತ ಹೇಳ್ಬೋದು. ಕಂಪ್ನಿ ಫಿಟೆಡ್ ಆಗಿ ಬರುವಂಥದ್ದು. ಈ ಸೈಡು ಕೂಡ ಅದೇ ರೀತಿಯಾಗಿ ಮುಂದುವರೆದಿರುವಂಥದ್ದು ನೋಡ್ತಿರ್ಬೋದು. ಫುಲ್ ಚೈನ್ ಕವರ್ ಬರಲ್ಲ ಇದರಲ್ಲಿ, ನೋಡ್ತಿರ್ಬೋದು. ಹಾಫ್ ಚೈನ್ ಕವರ್ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ. ಫುಲ್ ಚೈನ್ ಕವರ್ ನೋಡಲಿಕ್ಕೆ ಸಿಗೋಲ್ಲ. ಹಾಗೆಯೇ ಗೇರ್ ಲಿವರ್ ಕೂಡ ಸಿಂಗಲ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಕೆಳಗಡೆ ಒಂದು ಅದ್ಮಿದ್ರೆ ಮೇಲ್ಗಡೆ 4, ಒಟ್ಟು 5th ಗೇರ್ ಅಂದರೆ 5 ಗೇರನ್ನು ಒಳಗೊಂಡಿರುವಂಥದ್ದು, 5 ಗೇರ್ಗಳನ್ನು ಒಳಗೊಂಡಿರುತ್ತೆ. ಹಾಗೆಯೇ ಇಲ್ಲಿ ಇಂಜಿನ್ ಗಾರ್ಡ್ ಕೌಲು ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಿರ್ಬೋದು ನೀವು. ಹಾಗೆಯೇ ಇದು ಏನು ಸ್ಕ್ರ್ಯಾಚ್ ಕಾರ್ಡ್ ಅಂತ ಹೇಳ್ಬೋದು. ಈ ರೀತಿಯಾಗಿ ತುಂಬ ಸಣ್ಣದಾಗಿ ಬರುತ್ತೆ, ಆದರೂ ಕೂಡ ಸೆಕ್ಯೂರಿಟಿ ಪರ್ಪಸ್ ಬೇಕೇ ಬೇಕು ಅಂತ ಹೇಳ್ತೀನಿ. ಹಾರನ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ತುಂಬ ಸಿಂಪಲ್ಲಾಗಿ ಸಣ್ಣದಾಗಿರುತ್ತೆ. ಇನ್ನು ಸ್ವಿಚಸ್ ಮತ್ತು ಓಡೋಮೀಟರ್ನ ನೋಡೋದಾದರೆ ಮಿರರ್ ಸ್ಟಾಕ್ ಇದು ಕಂಪ್ನಿಯಿಂದ ಬರುವಂಥದ್ದು, ಫ್ರೀ ಅಂತ ಹೇಳ್ಬೋದು. ಇವೇ ಮಿರರ್ಗಳು ಬರ್ತವೆ, ನೋಡ್ತಿರ್ಬೋದು. ಅದರ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನು ಕ್ಲಚ್ ಲಿವರ್ ಅಲ್ಯೂಮಿನಿಯಮನ್ನು ಒಳಗೊಂಡಿರುತ್ತೆ. ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು ನೀವು. ಕ್ಲಚ್ ಲಿವರ್ ಇಲ್ಲಿ ರೈಟ್ ಸೈಡ್ ಕೂಡ ಅಲ್ಯೂಮಿನಿಯಮ್ ಒಳಗೊಂಡಿರುತ್ತೆ. ಹಾಗೆಯೇ ಫ್ರಂಟ್ ವ್ಯೂ ಅಂದರೆ ಇಂಡಿಕೇಟರ್ ಓಡೋಮೀಟರ್ನ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನು ಲೆಫ್ಟ್ ಸೈಡ್ ನಿಮಗೆ ಲೋ ಬೀಮ್ ಮತ್ತು ಹೈ ಬೀಮ್ ಸೈಡ್ ಇಂಡಿಕೇಟರ್. ಹಾಗೆಯೇ ಹಾರನ್ ಅಂತ ಹೇಳ್ಬೋದು. ಇದು ಪಾಸಿಂಗ್ ಅಂತ ಹೇಳ್ಬೋದು. ಇನ್ನು ರೈಟ್ ಸೈಡ್ ಬಂದರೆ ನಿಮಗೆ ಕ್ಲಚ್ ಲಿವರ್ ಅಲ್ಯೂಮಿನಿಯಂ ಇಲ್ಲಿ ಕೂಡ ಒಳಗೊಂಡಿರುವಂಥದ್ದು. ಇಲ್ಲಿ 2 ಆಪ್ಷನ್ನ ನೋಡ್ತೀರಿ ನೀವು. ಒಂದು ಪವರ್ ಮೋಡ್ ಇರುತ್ತೆ, ಇನ್ನೊಂದು ಇಕೋ ಮೋಡ್ ಅಂತ ಇರುತ್ತೆ. ಆ ಮೀಟರ್ನಲ್ಲಿ ತೋರಿಸ್ತೇನೆ ನಿಮಗೆ. ಪವರ್ ಮೋಡ್ ಹಾಕೊಂಡ್ರೆ ನಿಮಗೆ ಮೈಲೇಜ್ ಕಡಿಮೆ ಸಿಗುತ್ತೆ. ಇಕೋ ಮೋಡ್ನಲ್ಲಿ ಮೈಲೇಜ್ ತುಂಬಾ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಮೀಟರ್ನ ಆನ್ ಮಾಡಿದರೆ ನಿಮ್ಮ ಕೀನ ಆನ್ ಮಾಡಿದರೆ ಈ ರೀತಿಯಾಗಿ ಮೀಟರ್ ನೋಡಲಿಕ್ಕೆ ಸಿಗುತ್ತೆ. ಈಗ ಆಲ್ಮೋಸ್ಟ್ ನೋಡ್ತಿರ್ಬೋದು 4 ಗಂಟೆ ಆಗಿದೆ. ತುಂಬ ಬಿಸಿಲಿದೆ. ಇನ್ನು ಬಿಸಿಲಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಕೆಲವೊಬ್ಬರು ಕಂಪ್ಲೇಂಟ್ ಮಾಡ್ತಾರೆ ಕಾಣಿಸಲ್ಲ ಅಂಥೇಳಿ. TFT ಡಿಸ್ಪ್ಲೇ ಇದು, ಪರವಾಗಿಲ್ಲ ಕಾಣಿಸುತ್ತೆ. ನೋಡ್ತಿರ್ಬೋದು ಈ ರೀತಿಯಾಗಿ ಮೀಟರ್ ಪೂರ್ತಿ ಒಳಗೊಂಡಿರುತ್ತೆ. ಇಲ್ಲಿ ನಿಮಗೆ ಓಡೋಮೀಟರ್ ಕಾಣಿಸುತ್ತೆ. ಇಲ್ಲಿ ಟೈಮಿಂಗ್ ಅಂತ ಹೇಳ್ಬೋದು. ಇಲ್ಲಿ ಗೇರ್ ಪೊಸಿಷನ್ ಅಂದರೆ ನ್ಯೂಟ್ರಲ್ ಅಥವಾ ಫಸ್ಟ್ ಗೇರ್ ಏನು ಪೊಸಿಷನ್ ಇದೆ ಅನ್ನೋದು ಹೇಳುತ್ತೆ. ಹಾಗೆಯೇ ಇಲ್ಲಿ ಇಕೋ ಮೋಡ್ ಹಾಕಿದರೆ ಇಕೋ ಮೋಡ್ ತೋರಿಸುತ್ತೆ. ಪವರ್ ಮೋಡ್ ಹಾಕಿದರೆ ನೋಡ್ತಿರ್ಬೋದು ಇಲ್ಲಿ ಪವರ್ ಮೋಡ್ ತೋರಿಸುತ್ತೆ. ಯಾವ ಪೊಸಿಷನ್ನಲ್ಲಿ ಸ್ವಿಚ್ ಇದೆ ಅಂಥೇಳಿ ನೋಡ್ತಿರ್ಬೋದು. ಇಕೋ ಮೋಡ್ ಆನ್ ಮಾಡಿದೆ ನಾನೀಗ, ಇಕೋ ಮೋಡ್ ತೋರಿಸುತ್ತೆ. ಹಾಗೆಯೇ ಇಲ್ಲಿ ಕೂಡ ನ್ಯೂಟ್ರಲ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th ಗೇರ್ ಪೊಸಿಷನ್ನ ಕಾಣಿಸುತ್ತೆ. ಇಲ್ಲಿ RPM ಪೊಸಿಷನ್ ಇದು ಇಲ್ಲಿದ್ದ ಕಂಟಿನ್ಯೂ ಆಗುತ್ತೆ. ನೋಡ್ತಿರ್ಬೋದು RPM ಎಷ್ಟಿದೆ ಅಂಥೇಳಿ ಇಲ್ಲಿ ಕಾಣಿಸುತ್ತೆ ನಿಮಗೆ. ಹಾಗೆಯೇ ಫ್ಯೂಲ್ ಗೇಜ್ ಇದು ಎಷ್ಟಿದೆ ಅಂಥೇಳಿ ಇಲ್ಲಿ ಟೈಮಿಂಗ್ನ ಕೊಡಲಾಗಿದೆ. ಟೈಮ್ ಎಷ್ಟಾಗಿದೆ ಅಂಥೇಳಿ, ಇದುವರೆಗೂ ಎಷ್ಟು ರನ್ನಿಂಗ್ ಆಗಿದೆ ಗಾಡಿ ಅಂತ ಹೇಳ್ಬೋದು, ಅದು ಒಂದು ತೋರಿಸುತ್ತೆ ಇಲ್ಲಿ. ಇಲ್ಲಿ ಕೂಡ ಟ್ರಿಪ್ ಬಿ ಯಾವ ರೀತಿ ನೀವು ಇದು ಮಾಡ್ತೀರಾ ಅದೆಲ್ಲ ಪೊಸಿಷನ್ನ ತೋರಿಸುತ್ತೆ ಇದು. ಇದಿಷ್ಟು ಓಡೋಮೀಟರ್ನ ಡಿಸ್ಪ್ಲೇ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ಬ್ಲೂಟೂತ್ ಕನೆಕ್ಷನ್ ಇರೋದಿಲ್ಲ ಇದಕ್ಕೆ. ಈ ರೀತಿಯಾಗಿ ಕಂಪ್ಲೀಟಾಗಿ ನೋಡಲಿಕ್ಕೆ ಸಿಗುತ್ತೆ. ಒಂದು ಸರ್ತಿ ಎಕ್ಸಾಸ್ಟ್ ನೋಟ್ನ ನಿಮಗೆ ಕೇಳಿಸ್ತೀನಿ ಯಾವ ರೀತಿಯಾಗಿದೆ ಅಂಥೇಳಿ. ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೈಲೆಂಟ್ ಸ್ಟಾರ್ಟ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು
ಆನ್ ಆಗಿದ್ದೆ ಗೊತ್ತಾಗಲ್ಲ. ಎಕ್ಸಾಸ್ಟ್ ಸೈಡ್ ನಿಮ್ಗೆ ಹಿಡಿತೀನಿ ಒಂದೇ ಇರಲಿ. ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು TVS ರೈಡರ್ 125 cc ಸೆಗ್ಮೆಂಟ್ ಇದು. ಇನ್ನೇನು ಇಂಜಿನ್ ಬಗ್ಗೆ ಅದೆಲ್ಲ ಹೇಳಬೇಕಾಗಿಲ್ಲ, ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ. ರೆಡ್ ಕಲರ್ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಹೆಚ್ಚಿಗೆ ವಾಹನಗಳು ಇದೇ ಕಲರ್ ವಾಹನಗಳು ಸಿಟಿಯಲ್ಲಿ ಓಡಾಡ್ತಾ ಇವೆ ಅಂತ ಹೇಳ್ಬೋದು. ಯೆಲ್ಲೋ ಕಲರ್ ಬರುತ್ತೆ, ಬಿಟ್ಟರೆ ಬ್ಲ್ಯಾಕ್ ಬರುತ್ತೆ, ಬ್ಲೂ ಬರುತ್ತೆ. ಇದಿಷ್ಟು ಕಲರ್ಗಳು ಇರ್ತವೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಕೆಳಗಡೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿದೆ ಬೈಕು ಅಂಥೇಳಿ. ನೀವು ಕೂಡ ಯಾವ ಒಂದು ಬೈಕನ್ನು ಬೈ ಮಾಡಿರ್ತೀರ ಅಂಥೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.